ಯವ್ವ ಶಾಂತಕ್ಕ ನನ್ನ ಮೈಯಾನ್ ಕೂದಲ ನಿನ್ನಟಗ ಹಾಕತಾವ ಬಿಡು. ಇವು ಶಾಂತಕ್ಕ ಅಲ್ಲುಡ ಎತ್ತಿತ್ತಿದ್ ನೋಡ ಯವ್ವ ತಾಯಿ. ಇವು ಎದೆ ದಸಕತ್ತವ ಯವ್ವ ತಾಯಿ. ಅಲ್ಲ ಶಾಂತಕ್ಕ ಎಷ್ಟು ಸಗಣಿ ತಿನ್ನು ದೇವ್ ಇರ್ಬೇಕು ನೋಡಿದೆ. ಅಲ್ಲಡ ಮಾಡೋದ್ ನೋಡ. ಏನಿತ್ತ ಯವ್ವ ಪಿಕ್ಚರ್ ಬಾರಿ ಐತಿ. ಚೂಮಂತರ್ ಕಂಡ ಅಷ್ಟು ದಿನ ಆಗಿತ್ತು ನೋಡ್ ನಾ ಒಂದ್ ಚಲೋ ಪಿಕ್ಚರ್ ನೋಡಿ ಕನ್ನಡದಾಗ. ಯವ್ವ ಬಾರಿ ಖುಷಿ ಆಯ್ತು ಬಿಡ ಮನ್ಸಿಗೆ. ಅಡ್ಡಿ ಇಲ್ಲ ಏನು ಹೊಡಿ ಬಡಿ ಕಡಿ ಲವ್ ಮಾಡ ಅಲ್ಲಿ ಹೊಲ್ಸಸ್ ಮಾತಾಡ ಏನೇನ ಒಂದಕ್ಕೆ ಎರಡು ಅರ್ಥ ಇದು ಮಾಡ ಅಂತವ್ ಯಾವಾರ ಬಂದಿರ್ತಿದ್ವು. ಆದ್ರೆ ಏನಿಲ್ಲವ ಈಗಂತೂ ಭಾಳ ಚಲೋ ಐತಿ. ಅದು ಎಂತದ ಅಂತಾರಲ್ಲ ಗಿರ್ಜಿ, ಹೌದು ಅದೇ ಸಂತಕ ಡಬಲ್ ಮೀನಿಂಗ್. ಹೆಚ್ಚಾನೆಚ್ಚು ಈ ಬುಲೆಟ್ ಬಸ್ ಅವಾಗೆಲ್ಲ ನೋಡಿದಾಗ ಒಂಚೂರು ಡಬಲ್ ಮೀನಿಂಗ್ ಭಾಳ ಇತ್ತು ಪಿಕ್ಚರ್ನಾಗ. ಹಂಗೆ ಅನ್ಕೊಂಡಿರ್ತಾರೆ ಕೆಲವು ಮಂದಿ ಅಂತರು. ಡಬಲ್ ಮೀನಿಂಗ್ ಇಲ್ಲ ಏನಿಲ್ಲ. ಆಮೇಲೆ ಪಿಕ್ಚರ್ ಯವ್ವ ಕಾಮಿಡಿನೂ ಅಷ್ಟು ಕಷ್ಟ ಐತಿ. ಏನು ಹುಯಿ ಅಂತ ಬರೀ ಕಾಮಿಡಿನೇ ಇಲ್ಲ, ಏನು ಅಲ್ಲೆಲ್ಲ ಒಂದು ಸಣ್ಣ ನಗು ಬರಂಗಷ್ಟೇ. ಆದ್ರೆ ಉಳಿದಿದ್ದೆಲ್ಲ ಏನು ಥ್ರಿಲ್ಲಿಂಗ್ ಐತೆ, ಏನು ಮಿಸ್ಟ್ರಿ ಐತೆ ಶಾಂತಕ್ಕ ಅನ್ಕೊಳ್ಳಾರದ್ದ ಆಗ್ತಾ ಐತಿ. ಹಿಂಗಂತ ಊಹೆ ಮಾಡೋಕ್ಕಾಗಂಗಿಲ್ಲ. ಏನು ಚಂದ ಐತಿ. 5 ಮಿನಿಟ್ 1 ಸೆಕೆಂಡ್ ಎಲ್ಲೂ ಬೇಜಾರಾಗಿಲ್ಲ ನೋಡಿ ಪಿಕ್ಚರ್. ಹೌದಲ್ಲ ಶಾಂತಕ್ಕ? ಮಸ್ತ್ ಐತಿ. ದಯವಿಟ್ಟು ಹೋಗಿ ನೋಡಾಕ ಬೇಕಾ ಈ ಶಾಂತಕ್ಕ ಇದನ್ನ ಕನ್ನಡಿಗರು. ನಮ್ಮ ಕನ್ನಡ ಮತ್ತೆ ನಾವು ಬೆಳೆಸ್ಬೇಕು, ಇನ್ಯಾರು ಬೆಳೆಸ್ಬೇಕು? ಅದ ಶಾಂತಕ್ಕ ಆಪ್ತ ಮಿತ್ರ, ಆಪ್ತ ರಕ್ಷಕ, ಆಮೇಲೆ ಶಿವಲಿಂಗ ಇಂಥವದು ಆಗಿಂದ ಈಗ ನೋಡಿದ್ದ ಇದು ಒಂದು ನೋಡಿ ಮತ್ತೆ ದೇವ್ದ ಪಿಕ್ಚರ್ ಅಂದ್ರೆ ಅನಾಹುತೈತ್ ಬಿಡು. ಲಾಸ್ಟಿಗೆ ಅದು ಯಾರು ಬರ್ತಾರ? ನಮ್ಮ ಅಣ್ಣವ್ರ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಅವಾ ಏನೈತೆ ಅವ ಆ ಶೇತಾನ್ಗೆ ಬುದ್ಧಿಗೆ ಕಲ್ಸೋದಿಕ್ಕೆ ಅರೇ ಬಹುತ್ ಕಷ್ಟಾಗೆ ಪಟ್ಟಿದ್ದಾರೆ ಅವರು. ಅರೇ ಶೇತಾನ್ದು ಭಾರಿ ಹರಾಮ್ ಕೋರ್ಗೆ ಇದೆ ಅದು. ಅಲ್ಲ ನೋಡಿದ್ರಿ ಅವ್ರದ್ದು ಹೆಂಗೆ ತಲೆ ಕೆಳಗೆ ಮಾಡ್ಬಿಡ್ತು. ಹೌದು ವಾಯವ್ವ ಹೌದು ಬಿಡು. ಭಾರಿ ಐತಿ ಪಿಕ್ಚರ್, ಅನ್ನಾವತ್ತೈತಿ. 2 ಮಿನಿಟ್ ಬೇಜಾರಾಗಿಲ್ಲ, ನೋಡಾಕ ಬೇಕು. ಈ ಚೂಮಂತರ ಅಂತ ಹೆಸರು ಕೇಳತ್ಲೆ ಕೆಲವ್ರು ಏನ್ ಅನ್ಕೋತೀವಿ. ಅಲ್ಲ ನಾನು ಅನ್ಕೊಂಡಿದ್ದಿ ಬಿಡ, ನೀವು ಕರೆದಾಗ ನಕಲಿ ಇರ್ತಾವ ಬಿಡ, ಎಲ್ಲಿ ನೋಡಕ್ ಹೋಗೋಣ ಪಿಕ್ಚರ್ ಅತ್ತಾಗ ಒಲ್ಲೆ ಅಂತಂದೆ. ಆದ್ರೆ ಅಲ್ಲಿ ಬಂದಿನ್ ಗೊತ್ತಾಗ್ಬಿಡ ನಕಲಿ ಪಿಕ್ಚರ್ ಅಲ್ಲ, ಒಂದು ಒಳ್ಳೆ ಪಿಕ್ಚರ್ ಅಂತೇಳಿ. ಅರೇ ಶಾಂತಂದು ಅಕ್ಕ ಲಾಸ್ಟ್ಗೆ ಹನುಮಂತ ಅಣ್ಣಂದು ಇದಾರೆ ಅಲ್ಲ, ಆ ದೆವ್ವದು ಬಾರಿ ನಾಸ್ನಾಗೆ ಮಾಡಿಬಿಟ್ರು. ಏನ ನಾನು ಬರ್ಬರ್ತ ಕೇಳಿಸ್ಕೊಳಕತ್ತೀನಿ. ಹನುಮಂತಣ್ಣ ಬಿಗ್ ಬಾಸ್ ನೀವು ಬಂದ ಅಲ್ಲಿ ಬಂದಿದ್ನ ಹೋಗ ಪಿಕ್ಚರ್ನಾಗ ಆಕ್ಟಿಂಗ್ ಮಾಡ್ಯಾನ. ಅದಂತ ಏನಾರ ಮಾಡಿದಾರ ಗಟ್ಟ ಬಿಗ್ ಬಾಸ್ನಾಗ ಅವಕಾಶ ಕೊಡ್ತಾರ. ಅಲ್ಲ ಹಿಂಗೂ ಜಗ್ ಪಾಪ ಅಂತ ಕುರಿಕಾಯಿ ಇದರಿಂದ ಬಂದು ಅವನು ಬೇಕಾದ್ರೆ ಸಾಕ್ಷಿ ಅನ್ಬಿಡು. ಆದ್ರೆ ಪಿಕ್ಚರ್ನ ಮಾಡಿದ್ ನಂಗೆ ಗೊತ್ತಿಲ್ಲ ಬಿಡ. ಅರೇ ಓ ನೈರೇ ಗಿರ್ಜಂದು ಅಕ್ಕ ಥೋ ಜಯಂದು ಅಕ್ಕ ಹನುಮಂತಣ್ಣ ಬಿಗ್ ಬಾಸ್ ಹನುಮಂತಣ್ಣಗೆ ನಯ್ಯೇ. ಅರೇ ಇವರು ಇದಾರೆ ಅಲ್ಲ ಬಾಯಿಗೆ ಬರ್ತಾ ಇಲ್ಲ. ಆ ಬಜರಂಗ್ದು ಬಲಿದು ಇದಾರೆ ಅಲ್ಲ. ನೀವು ಶನಿವಾರದು ದಿನಾಗೆ ಹನುಮಪ್ಪಂದು ಗುಡಿಗೆ ಹೋಗ್ಬಿಟ್ಟಿ ಅರೇ ಚನ್ಮ ಚಾಲೀಸ್ಗೆ ಹೇಳ್ತೀರಿ ಅಲ್ಲ, ಅದು ಬಜರಂಗ್ ಬಲಿದು ಬಂದ್ಬಿಟ್ಟಿ ಸೈತಾನ್ಗೆ ನಾಸ್ನಾಗೆ ಮಾಡ್ಬಿಟ್ರು. ಆ ಹನುಮಂತಂದು ಅಣ್ಣ ಬಂದ್ಬಿಟ್ಟಿ ಆ ಸೈತಾನ್ದು ಕಿತ್ತಾರ್ಕೊಂಡು ಓಡಿ ಹೋಯ್ತು. ಲೇ ನಿನ್ನ ಬಾಯ ಕೇಳಕ್ ಆಗ್ಬರ್ತದನ್ನ ಕನ್ನಡ ಪೂರನಾರ ಮಾತಾಡು, ಮಿಕ್ಸೆಡ್ ಮಾಡಬೇಡ. ಬಜರಂಗ್ ಬಲಿ ನಮ್ಮ ಹನುಮಂತ ಶನಿವಾರ ದಿನ ನಾವು ಗುಡಿಗೆ ನಮಸ್ಕಾರ ಮಾಡ್ತೀವಲ್ಲ, ದೇವುಗಳೆಲ್ಲ ಹನುಮಂತನ ನೋಡಿದ್ರೆ ಎದುರ್ತಾರ. ಯಾಕೆ ಹೇಳ? ಒಂದು ಕಥಿನ ಐತೆ ಅದಕ್ಕಂತೇಳಿ. ಹನುಮಪ್ಪ ಗುಡ್ಡ ಬೆಟ್ಟ ದಾಟಿ ಹೋಗುವ ಹೊತ್ನಾಗ ಅಲ್ಲಿ ಒಂದಿಷ್ಟು ದೇವುಗಳು ಇರ್ತಾವಂತ. ಆ ದೇವುಗಳು ಅಡ್ಡಗಟ್ಟಿದ್ದಕ್ಕೆ ಹನುಮಪ್ಪ ಅವ್ರನ್ನ ಸಂಹಾರ ಮಾಡಿ ಒಂದು ಶಾಪ ಕೊಡ್ತಾನ. ಶಾಪ ಅಂದ್ರೆ ಏನಂದ್ರೆ, ಯಾರೇ ನನ್ನ ಹತ್ರ ಬಂದ್ರು ಏನು ನಿಮ್ಮ ಸೈತಾನದ ಆತ್ಮಗಳ ಕಾಟ ತಡ್ಕೊಳ್ಳಾರ್ದೆ ಯಾರೇ ನನ್ನ ಹತ್ರ ಬಂದ್ರು ಅವರು ಅದರಿಂದ ರಕ್ಷಣೆ ಆಗ್ತಾರ, ಅದರಿಂದ ಅವ್ರು ಪಾರ್ ಆಗ್ತಾರ. ನಿಮ್ಮ ಆಟ ನನ್ನ ಮುಂದೆ ನಡೆಯಂಗಿಲ್ಲ ಅಂತೇಳಿ ಒಂದು ಮಾತು ಹೇಳ್ತಾನ. ಆ ಕಾಲದಾಗ ಹೇಳಿದ ಮಾತು ಇವತ್ತಿನವರೆಗೆ ನಡೀತಾ ಇರ್ತದ, ನಮ್ಮ ಮುಂದೂ ನಡೀತೈತಿ, ನಡೀತಾನೇ ಇರ್ತೈತಿ. ಊರ್ ಬೆಂಡ್ಲ್ಯಾರ ನನ್ನ ಬಿಟ್ಕೊಟ್ಟು ಹೋಗಿ ಪಿಕ್ಚರ್ ನೋಡಿ ಬಂದು ನನ್ನ ಮುಂದೆ ಮತ್ತೆ ಇಂಥವೆಲ್ಲ ಮಾತಾಡಕತ್ತೀರ. ನಾನು ಹೊಟ್ಟೆ ಖಾರ ಕಲ್ಸುವಂಗ ಲೇ ಹಡ್ಬಿಟ್ಟಿ. ಲೇ ಶಾಂತಿ ನಾನು ಬರ್ತಿದ್ದಿಲ್ಲ ಅನ್ಲೇ. ನನ್ನ ಬಿಟ್ಕೊಟ್ಟು ಹೋಗಿ ಪಿಕ್ಚರ್ ನೋಡಿ ಬಂದಿಯೇನು? ಅಯ್ಯೋ ಅತ್ಯಾರ ನಾವು ಅಲ್ಲಿ ಅಂದಿ ಬಿಡ್ರಿ ಅತ್ಯಾರ. ಈಗಿನ ನೋಡಲ್ಲ ಗಿರ್ಜಿ ಅಯ್ಯೋ ಬಾರ ಶಾಂತಕ್ಕ ಬಾರಿ ಮಸ್ತ್ ಐತಿ, ನಿಂದ್ರಕಿಲ್ಲ ಹೊಂಟೇವಿ ಎಲ್ಲಾರು, ನೀ ಬರಾಕ ಬೇಕಂತ ಗಂಟ ಬಿದ್ಲವ. ಅಯ್ಯವ ಏನ್ ಮಾಡೋದು ಹೇಳ್ರಿ. ಮತ್ ಲಕ್ಷ್ಮಿಗೆ ಒಟ್ಟು ಮಾಡ್ಕೊಡ್ವಾ ಕೆಲಸ ಅಂತ ಹೇಳಿ ಈಕಿ ಜೊತೆಗೆ ಹೋಗಿದ್ದೆ. ಎಲ್ಲ ಗೊತ್ತಾಯ್ತು. ಆ ಗಿರ್ಜಿ ತಾ ಹಾಳಾಗದಲ್ಲ ನಿನ್ನೂ ಹಾರಿಗಡ್ಸಾಕತ್ತಾಳ. ಸಿಟ್ಯಾನರಂಗ್ ಪಿಕ್ಚರ್ ಗಡ್ಡಾಡ್ ನೀನು. ಅರೇ ಕ್ಯಾಮಲ್ಲಂಜು ಅಜ್ಜಿ, ಅರೇ ಒಂದು ಪಿಕ್ಚರ್ದು ನೋಡಿದ್ರೆ ಏನು ಆಗ್ತದೆ ಪಾಪ. ಅವ್ರದ್ದು ಗೌಡ್ರದ್ದು ಕರ್ಕೊಂಡು ಹೋಗ್ತಾರೆ, ಹೋಗೋದಿಲ್ಲ. ಅರೆ ನಮ್ದು ಜೊತೆ ಬಂದ್ರೆ ಏನು ಆಗ್ತದೆ ಬಿಡಿ ಹೋಗ್ಲಿ. ಲೇ ಊರ್ ಬೆಂಡ್ಲಿ, ನೀನು ನನ್ನ ಸೊಸಿ ಕರ್ಕೊಂಡು ಹೋಗಿದ್ದಕ್ಕೆ ಬೈಯಾಕತ್ತಿಲ್ಲ, ನನ್ನ ಬಿಟ್ಟು ಹೋಗಿದ್ದಕ್ಕೆ ಬೈಯಾಕತ್ತೀನಿ. ನನ್ನ ಒಂದು ಮಾತು ಕರಿಬಾರ್ದಾಗಿತ್ತನ, ನಾನು ಬರ್ತಿದ್ದೆ. ಅಯ್ಯ ಹೌದು ನೋಡ ಪಾಪ ನಮ್ಮ ಅಲ್ಲಜ್ಜಿ ಬರ್ತಿತ್ತು. ಯಜ್ಜಿ ನನಗೆ ಗೊತ್ತಿಲ್ಲವ ಅಯ್ಯವ ನೀ ಬರ್ತಿದ್ದೆ ಅಂತೇಳಿ ಬೇಜಾರು ಮಾಡ್ಕೋಬೇಡ. ನೀನು ಪಿಕ್ಚರ್ ನೋಡೋ ವಯಸ್ಸಲ್ಲ, ಗುಡಿ ಗುಂಡಾರ್ಕ್ ಹೋಗಿ ರಾಮ ಕೃಷ್ಣ ಅಂತ ಭಜನೆ ಮಾಡೋ ವಯಸ್ಸಲ್ಲ, ನೀ ಎಲ್ಲಿ ಪಿಕ್ಚರ್ ನೋಡಕ್ ಬರ್ತಿ ಬಿಡು ಅಂತ ನಾ ಮಾಡಿದ್ದೆ.
ಲೇ ದೀಬ್ರದಿಂಡಿ ದೀಪ ಎಲ್ಲಿಟ್ನಿ ಅಂದ್ರೆ ಕುಂಬಿ ಮ್ಯಾಗ ಇಟ್ಟಿದ್ನಿ ಅಂತ ಹಂಗಾತು ಊರ್ ಬಾಯ್ ಬಡ್ಕಿ. ಅಲ್ಲಲೇ ದೀಬ್ರದಿಂಡಿ ನಾನು ಬರ್ತಿದ್ದಿಲ್ಲ ಅನ್ಲೆ. ನಾನೇನು ಓಲ್ಡ್ ಮುದುಕಿ ಅಲ್ಲ, ಈಗಿನ ಮುದುಕಿ ನಾನು, ನ್ಯೂ ಮುದುಕಿ. ನಮ್ಗೆ ಗುಡಿ ಗುಂಡಾರ್ಗೆ ಹೋಗಿ ಭಜನಿ ಮಾಡೋದು ಗೊತ್ತು, ಸಿನಿಮಾ ಟಾಕೀಸ್ಗೆ ಹೋಗಿ ಪಿಕ್ಚರ್ ನೋಡೋದು ಗೊತ್ತೈತೇನ? ಅಲ್ಲ ಎಷ್ಟದಿರಲ್ಲ ನೀವು. ನನ್ನೊಂದು ಮಾತು ಕರೀಲಿಲ್ಲ ನೋಡು, ನಾನು ಬರ್ತಿದ್ದೆ. ಇಲ್ಲ ಜಯಕ, ನೀ ನಿಮ್ಮ ಅಣ್ಣನ ಮನೆಗೆ ಹೋಗಿದ್ದಿಲ್ಲನ, ಅದಕ್ಕೆ ಇವ್ರು ಬಿಡ್ಲಾರ್ದು ನನ್ನ ಹಡಿಬಿಟ್ಟಾರ ಕರ್ಕೊಂಡು ಹೋದ್ರೆ ಇವ ಸುಮ್ಮನೆ ಮತ್ತೆ ಈಗ ಒಲ್ಲೆ ಅಂದ್ರೆ ಅವ್ರಿಗೂ ಬೇಜಾರಕೈತೆ ಅಂತೇಳಿ ಹೋಗಿದ್ನ ಅಷ್ಟೇ. ಯಾರ್ಯಾರು ಹೊಂಟಾರ ಏನು ನನಗೆ ಗೊತ್ತೇ ಇಲ್ಲ. ಟಿಕೆಟಿಗೆ ನನ್ನ ಕಡೆ ರೊಕ್ಕಿದ್ದಿದ್ದಿಲ್ಲ, ಮತ್ತೆ 500 ರೂಪಾಯಿ ಇವ್ರು ಬರಮಟ ಕಾದಿಸ್ಕೊಂಡು ಹೋಗಿ ಬಂದಿದ್ದೆ. ಮತ್ತೆ ಬಂದು ಮನ್ಯಾಗ ಎಷ್ಟು ಕೆಲಸ ಇದ್ವ ಇವ ಎಲ್ಲ ಕೆಲಸ ಮಾಡ್ಕೊಂಡು. ನಂದು ಏನು ಕೇತಿ ಬಾಳೆ ಬೆಂಗಡಿಗೆ ನಿನ್ನೆ ಕೆಲಸ ಎಲ್ಲ ಅಸ್ತವ್ಯಸ್ತ ಕೆಲಸ. ಓ ಗಿರ್ಜಕ್ಕ ಜಯಕ್ಕ ಇಲ್ಲೇ ಅದಿರನ? ನಿಮ್ಮನ್ನೇ ಹುಡುಕೊಂಡು ನಿಮ್ಮ ಮನೆ ಕಡೆ ಹೋಗಿದ್ನಿವ, ನೀವು ಇಲ್ಲದಿರ ಅಂತ ಸುದ್ದಿ ಗೊತ್ತಾತ. ಏನಿಲ್ಲ, ನನಗೆ ಅರ್ಜೆಂಟ್ ರೊಕ್ಕ ಬೇಕಾಗಿತ್ತ ಗಿರ್ಜಕ್ಕ. ಎದಕ್ಲ ರೊಕ್ಕ? ತಿಂಗಳಾಗತ್ಲೆ ಬಡ್ಡಿ ಕೊಡಾಕತ್ತಲ್ಲ. ಹಂಗಾಗಿಲ್ ಬಿಡಕ್ಕ, ನಿಂಗ ಗೊತ್ತೈತಿ. ಈಗ ನಾನು ಹೆಂಡತಿ ಮನೆಗೆ ಬಂದಾಳ, ಊಟ ಅರ್ಬಿ ಮ್ಯಾಗ ಬಂದಾಳ, ಒಂದು ಅರಿಬಿ ತಂದಿಲ್ಲ, ಏನೂ ಇಲ್ಲ. ಏನು ಮಾಡಲಿ ಈಗ? ಅರ್ಬಿ ತರಕಂತ ಅವ್ರ ಮನೆಗೆ ಕರ್ಕೊಂಡು ಹೋದ್ರೆ ಅದೇನು ದೊಡ್ಡ ಮಾತಲ್ಲ, ಹೋಗ್ಬೋದು. ಯಾಕೆ ಒಂದು ಜೊತೆ ಹೊಸದು ಕೊಡ್ಸೋಕ್ಕಾಗಿಲ್ಲ ನೋಡಿ, ಹಳೆ ಅರ್ಬಿನ ತೊಗೊಂಡು ಹಾಕಿ ಬಂದಾರ ಗಂಡ ಹೆಂಡತಿ. ಮೊದ್ಲು ನಮ್ಮ ಅತ್ತೆ ಹೆಂಗದಾಳ ನಿಂಗೆ ಗೊತ್ತು, ಅದಕ್ಕೆ ಆ ಸಂಕಟಕ್ಕೆ ಮತ್ತು ಹಂಗಾರ ಇಲ್ಲಿ ಮಠ ಬಂದೆ. ಮೊದಲು ಒಂದು 2-3 ಜೊತೆ ಕೊಡ್ಸೋಣ, ಆಮ್ಯಾಗ ನೋಡೋಣ ಅಂತೇಳಿ ಸೀದಾ ಇಲ್ಲಿಗೆ ಬಂದಿದ್ದು. ಅದಕ್ಕೆ ಈಗ ನನಗೆ ಒಂದು 10,000 ರೂಪಾಯಿ ಇಬ್ಬರು ಕೊಟ್ಟಿದ್ರೆ ಬೇಸಕ್ಕಿತ್ತವ. ನೀವೊಂದು 10,000 ಜಯಕ್ಕ, ನೀನು ಟೋಟಲ್ ಎಷ್ಟು ಕೊಡ್ಬೇಕು ನನ್ನ ರೊಕ್ಕನ? ನಾನು 35,000 ರೂಪಾಯಿ ಕೊಡ್ಬೇಕಪ್ಪ. ನಾನು ಹಂಗೆ 5,000 ಕೊಟ್ಟು ಮುಟ್ಟಿಸ್ತೇನೆ ಅಂತ ಹೇಳೇನಲ್ಲ. ನನ್ನ ಕಡೆಗೆ ಒಮ್ಮೆಲೆ 10,000 ಕೊಡಂದ್ರೆ ಎಲ್ಲಿಂದ ಕೊಡ್ಲೇಪ್ಪ? ನಾವೇನೇನು ಬ್ಯಾಂಕ್ ಡ್ಯೂಟಿಗೆ ಹೋಗ್ತೀವಿ, ಪಗಾರ ಬರ್ತದೆ ಬಿಡಪ್ಪ ತಿಂಗಳಗಂತ್ಲೆ ಅಂತೇಳಿ ನೀನು ಕೊಡಾಕ. ಹಂಗಂದ್ರೆ ಹೆಂಗೆ ಬೇ? ಮತ್ತೀಗ ರೊಕ್ಕದ ನನಗೆ ಒಟ್ಟು ಭಾಳ ಅಡಚಣೆ ಆಗಿತ್ತಲ್ಲ. ಒಂದು 5,000 ರೊಕ್ಕ ಕೊಡಿರ್ಬೇಕಾರೆ ನಾನು ಇನ್ನು ಉಳ್ಕಿದ್ದೆ ಹಂಗಾರ ಮಾಡ್ತೇನೆ. ಅಮಾಸಿ, ನನ್ನ ಗಂಡನ ಪಗಾರ ಬರೋದು ಯಾವತ್ತಿಗೆ? ಇವತ್ತು ದಣೆ 12, ಇವತ್ತು 1 ತಾರೀಕು ಮಟ ನನ್ನ ಅಂತೆಲ್ಲಂತರೂ 1 ರೂಪಾಯಿ ಇಲ್ಲಪ್ಪ. ಏನು 1 ತಾರೀಕಿಗೆ ನನ್ನ ಗಂಡನ 10,000 ರೂಪಾಯಿ ಪಗಾರ ಬರ್ತೈತಿ. ಬಂತಂದ್ರೆ ನೀ ಹೇಳೋದ ಬೇಡ, ನಾನ ಬಂದು ರೊಕ್ಕ ಕೊಡ್ತೀನಿ. ಆಯ್ತು ಯಾಕ, ಮತ್ತೇನು ಮಾಡೋದು? ನಾ ಅಂಗಡಿಗೆ ಹೋಗ್ಕೇನೆ ಹಂಗಾರ. ಮತ್ತು ನೀವು ಇಲ್ಲ ಅಂದ್ರೆ ನಾನು ಅದು ಏನು ಮಾಡಲಿ ಜಯಕ್ಕ? ಒಟ್ಟು ನೀನು ಕೇಳಿ ನೋಡ. ಅಪರೂಪಕ್ಕೆ ನನ್ನ ಹೆಂಡತಿ ಬಾಯಿ ಬಿಟ್ಟು ಅರ್ಬಿ ಕೇಳೈತಿ. ಅಲ್ಲಲ್ಲ ಅಡ್ಡಿ ಇಲ್ಲ ಬಿಡ, ಹುಡುಗ ಬಾಳೆ ಮಾಡಕ್ ಕಲ್ತ. ಹೆಂಗಪ್ಪ ಹೆಂಡತಿ ಜೊತೆ ಹೆಂಗ್ ನಡ್ದತಿ? ಚಲೋ ನಡ್ದತ್ತನ ಸಂಸಾರ? ನಿನ್ನ ಮಕದಾಗಿರೋ ಕಳ ನೋಡಿದ್ರೆ ಗೊತ್ತಾಕತಿ ಫುಲ್ ಖುಷಿಯಾಗದಿ ಅಂತೇಳಿ. ಆಗ್ಲಪ್ಪ, ಹಿಂಗ ಇರ್ರಿ, ಚಂದಾಗಿರ್ರಿ, ಖುಷಿಯಿಂದ ಇರ್ರಿ. ಅಮಾಸಿ ಅಡ್ಡಿ ಇಲ್ಲ. ನಾ ಎಲ್ಲಿ ಅಮಾಸಿ ಕುಬ್ಸ ಮಾಡೋಕ್ಕಿಂತ ಮುಂಚೆ ಸೆಟಿತೇನೆ ಅಂತ ಮಾಡಿದ್ದೆ. ಅಡ್ಡಿ ಇಲ್ಲಪ್ಪ, ಕುಬ್ಸ ಮಾಡುವಂಕ ಅಂತ ಏನು ವರ್ಷ ತುಂಬೋದ್ರೊಳಗೆ ಕುವ ಅಂತತೆ ಏನ ಕೂಸಿಗೆ. ಒಂದು ಕೂಸು ಹುಟ್ಟಿ ಕಾಂಪೌಂಡ್ ಗಾಡಿ ಮ್ಯಾಗ ಹತ್ತಿ ಕುಂದ್ರದಂತೂ ಕಾಯ ಮಾತಂತ ಗೊತ್ತಾತ. ಆಗ್ಲಿ ನಿನ್ ಬಾಯಿ ಇರ್ಕಿಲ್ಲ ದೌಡ ಆಗ್ಲಿ, ಬರ್ತೇನೆ ಬೇ. ಹೆಂಡ್ತಿ ಮಾಡಾಕಿದ್ ಬಿಸಿ ರೊಟ್ಟಿ ತಿಂದ ಅಮಾಸಿ ಮಕ ನೋಡ ಕಮಲಾ ಹೂವಿನಂಗಳ್ಳೈತಿ. ಶಾಂತಕ್ಕ ಶಾಂತಕ್ಕ. ಅಯ್ಯೋ ಪ್ರೇಮಂದು ಅಕ್ಕ, ಅವ್ರದ್ದು ಬರ್ತಾ ಇರೋದು ಕಲ್ಲಂದು ಅಕ್ಕ ಅಲ್ವಾ? ಕಲ್ಲವ್ ಯಾಕೆ ಈ ನಮ್ನಿ ಚೀರಾಡಕತ್ತಾಳ? ಏನಾತ ಶಾಂತಕ್ಕ? ಶಾಂತಕ್ಕ, ಇನ್ನು ಉಳಗಾಲಿಲ್ಲ ಯವ್ವ, ನಮಗ ಉಳಗಾಲಿಲ್ಲ. ಏನಾತ ಕಲ್ಲವ್ವ, ಏನಾತ? ಈ ಅಡಿಬಿಟ್ಟಿ ಪಿಕ್ಚರ್ ನೋಡಕ್ ಬಿಟ್ಟೋಗಿದ್ರಲ್ಲ, ಅದಕ್ಕೆ ಏನಾರ ಅಳಗಳಕತ್ತಾಳ ನೋಡು. ಇನ್ನೇನು ಹೋಗೋದ್ನೆ ಕರ್ಕೊಂಡು ಅಳಬೇಡ. ಯವ್ವ ಇವ್ರ ಪಿಕ್ಚರಿಗೆ ಕಲ್ಲು ಹಚ್ಚಲಿ. ಯಾವ ಪಿಕ್ಚರ್? ನಾನು ಅದಕ್ಕೆ ಅಳಕತ್ತಿಲ್ಲ ಯವ್ವ. ಶಾಂತಕ್ಕ, ಮೊನ್ನೆ ನಿನ್ನ ಮನೆ ಬಾಕಲ್ಲ ಮಾಟ ಮರಡಿ ಮಾಡಿಸಿ ಕೈ ಬಿಟ್ಟಿದ್ರು, ಇವತ್ತು ನನ್ನ ಮನೆ ಬಾಕಲ್ಲ ಮಾಟ ಮಾಡಿಸ್ಯಾರ ಯವ್ವ. ಎದಿ ಧಗಲ್ ಅನ್ನಕತ್ತತಿ. ನಿಂದಕ್ಕಿಂತ ನಂದು ರಾವ್ ಐತೆ ಯವ್ವ. ಶಾಂತಕ್ಕ, ಇಡೇ ಊರಿಗೆ ಮಾಟ ಮಾಡ್ಸಕ್ ನಿಂತಾರವ್ರು. ಯಾರು ಮಾಡಕತ್ತಾರ ಗೊತ್ತಿಲ್ಲ ಶಾಂತಕ್ಕ. ಇಡೇ ಊರ್ ಮಂದಿನ ಕೊಲ್ಬೇಕಂತ ತೀರ್ಮಾನ ಮಾಡ್ದಂಗ ಐತೆ ಶಾಂತಕ್ಕ. ಉಳಗಾಲಿಲ್ಲ ಯವ್ವ. ಹಿಂಗ ಆದ್ರ ನಮ್ಗ ಶಾಂತಕ್ಕ ಇಲ್ಲವ ಯವ್ವ, ಸತ್ತ ಹೋಗ್ಕ ನಾನು. ಅಯ್ಯೋ ದೇವ್ರೆ. ಅಲ್ಲ ಶಾಂತಕ್ಕ, ನನ್ನ ಗಂಡ ನನ್ನ ಮಗ ನಾನು ಎಲ್ಲಿ ಹೋಗೋಣ ಯವ್ವ? ಏನು ಮಾಡೋಣ ಯವ್ವ? ಯಾರಿಗೇನಾಕತ್ತೆ ಅಂತೇಳಿ ಕೆಟ್ಟ ಹೆದರಿಕೆ ಬರಾಕತ್ತೈತೆ ಶಾಂತಕ್ಕ. ಏನು ಮಾಡಲೆ ಈಗ ನಾನು? ಏನು ಮಾಡಲೆ? ಅಯ್ಯೋ ದೇವ್ರೆ, ಏನವ ಇದು? ಎಲ್ಲಿಂದ ಬಂದು ಜೋಡಾದ್ವ ಯವ್ವ ಈ ಊರಾಗ ಪಡ್ಪೋಶಿವು? ಗಿರ್ಜಿ, ಏನು ಮಾಡೋದಾತ್ಲ ಇದಕ್ಕೆ? ಇವ ನನಗೂ ಎದಿದಾಗಲ್ಲ ಅನ್ನಕತ್ತೈತೆವ. ನನ್ನ ಮನೆ ಬೇಕಲ್ಲ ಮಾಡ್ಸ್ಯಾರ. ಯಾರಿದ್ದಾರಂಗಾರ ಮಾಟ ಮರಡಿ ಮಾಡಿಸ್ಕೊಲ್ಬೇಕನ್ನೋರು ಯಾರ ಯವ್ವ? ದೇವ್ರೆ, ಏನು ಮಾಡೋದವ? ಯಾ ಬೆಂಡ್ಲಿ ಅಂತ ನನಗೆ ಗೊತ್ತಾಗಬೇಕು. ಚಾಪಲ್ಲೇ ಹೊಡಿತೀನಕಿನ. ಹಂಗ ಅಲ್ಲ, ಮತ್ತೆ ನನ್ನ ಕೈಯಾಗ ಉಳ್ಯಾದ ವಜ್ಜೆ ಐತಕಿ. ಏನ ಯಾ ಬೆಂಡ್ಲಿ ಅಂತ ನನಗೆ ಗೊತ್ತಾಗಬೇಕಂತ ಕಾಯಕತ್ತೇನೆ ಇಲ್ಲಿ.
ಅಲ್ಲ ಊರ್ ಬೆಂಡ್ಲಾರಿಗೆ ನನ್ನ ಮನಿನ ಸಿಕ್ಕಿದಿತ್ತಾನ, ಅದು ಹೋಗಿ ಹೋಗಿ ನಿನ್ನ ಮನಿಗೂ ಮಾಡ್ಸ್ಯಾರ ಈಗ. ಇಲ್ರಲೇ ಬಿಡಬಾರ್ದ್ರಲೇ ಅವ್ರನ್ನ, ಬಿಡಬಾರ್ದು. ಹಿಂಗಾದ್ರ ಕಾದಾದ್ರೂ ಹಿಡಿಬೇಕು ಅವ್ರನ್ನ, ಬಿಡಬಾರ್ದು. ಹೌದು ಕರೆ ಬೇಯಮ್ಮ, ನೀ ಹೇಳೋದು ಕರೆ. ಆದ್ರೆ ಸಿಗ್ಬೇಕಲ್ಲ ಬೆಂಡ್ಲಾರ, ಅಟ್ಟು ಹುಷಾರಾಗೆ ಮಾಡಾಕತ್ತಾರ ಈ ಕೆಲಸನ. ಹೌದವ ಯವ್ವ, ಹೌದು. ಏನು ಮಾಡ್ಬೇಕಾತಿದಕ್ಕೆ ಅಂತ ನಾ ಹಂಗಾರ. ಹೆದ್ರ ಬೇಡ್ತಾಡ್ಲೆ, ದೇವ್ರದಾನ. ಆಗ್ಲಿ ಏನಾಕತ್ತ ಆಗ್ಲಿ ನೋಡೋಣ. ನನ್ನ ಮನೆಗೆ ಆಗೈತಲ್ಲ, ನೋಡೋಣ ಯಾರ್ಯಾರು ಏನೇನು ಮಾಡ್ಬೇಕಂತ ನಿಂತಾರೋರು ಅದನ್ನ ನೋಡೋಣ ಸುಮ್ಮನೆ. ಆತ ಶಾಂತಕ್ಕ, ನೀನು ಇಷ್ಟು ಹೇಳಾಕತ್ತಿ ಅಂದಮೇಲೆ ನಾನು ಒಂಚೂರು ಧೈರ್ಯ ತೊಗೊಂತೇನೆ. ಮತ್ತೆ ಏನು ಮಾಡೋದು ನೋಡ್ರಿಪ್ಪ, ನಮ್ಮ ಮನೆ ಬಾಕಲಾಗೆಲ್ಲ ಹೆಂಗ್ ಮಾಡಿಸಿ ಇಡಾಕತ್ತಾರ. ಯಾ ಬೆಂಡ್ಲಿರ್ಬೇಕಿ ಅಂತ ಕಾಯ್ತಾ ಇದೀನಿ. ಸಿಕ್ಕಿಕ್ರ ಮಾತ್ರಕಿನ ಚಪ್ಪಲೆ ಹೊಡಿತೀನಿ, ಹಂಗ ಹೊಡೆಯಂಗಿಲ್ಲ. ಇರ್ಲಿ ಆಕಿನ ಹುಡ್ಕನಂತ. ಆದ್ರೆ ನೀವೆಲ್ಲರೂ ತಪ್ಪಲಾರ್ದ ಹೋಗಿ ಚೂಮಂತರ ಪಿಕ್ಚರ್ನ ನೋಡ್ಕೊಂಬರ್ರಿ. ಭಾಳ ಮಸ್ತ್ ಐತಿ. ನಮ್ಮ ಕನ್ನಡ ಪಿಕ್ಚರ್ಗಳನ್ನ ನಾವೇ ಬೆಳೆಸ್ಬೇಕು. ಯಾವ್ಯಾವ ಭಾಷೆ ಪಿಕ್ಚರ್ ಬಂದ ತಕ್ಷಣ ನಾವು ಹೋಗಿ ನೋಡಿರ್ತೀವಿ, ಹೌದಿಲ್ರಿ? ಅದಕ್ಕೆ ಯಾಕೆ ನಮ್ಮ ಕನ್ನಡಕ್ಕೊಂದು ನಮಗೆ ಒಂದು ಪಿಕ್ಚರ್ ನೋಡ್ಕೊಂಬರಕ್ಕೆ ಏನಾಗೋದೈತಿ? ಏನಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಹೋಗಿ ನೋಡ್ಕೊಂಬರ್ರು. ನಾನು ಹೋಗಿ ನೋಡ್ಕೊಂಬಂದಿನಿ, ನೀವು ನೋಡ್ಕೊಂಬರ್ರಿ. ಪಿಕ್ಚರ್ ಭಾರಿ ಅದ್ಭುತ ಐತಿ, ಚಂದ ಐತಿ, ಹೋಗಿ ನೋಡ್ಕೊಂಬರ್ರಿ. ಡಬಲ್ ಮೀನಿಂಗ್ ಇಲ್ಲ, ಏನಿಲ್ಲ, ಕಾಮಿಡಿ ಇಲ್ಲ. ಕಾಮಿಡಿ ಐತಿ, ಡಬಲ್ ಮೀನಿಂಗ್ ಇಲ್ಲ, ಹೊಲಸಾಟದ ಏನು ಫ್ಯಾಮಿಲಿ ಕುಂತು ನೋಡುವಂಥದ್ದು ಐತಿ. ಹೋಗ್ಬರ್ರಿ.